ಶ್ರಾದ್ದ ಮಾಡುವಾಗ ಯಾವತ್ತು ಮಾಡಬೇಕು ಅಂತಂದರೆ ಅದಕ್ಕೆ ನಿತ್ಯ ಶ್ರಾದ್ದಗಳು ಬೇರೆ, ನೈಮಿತ್ತಿಕ ಶ್ರಾದ್ದಗಳು ಬೇರೆ, ನಿತ್ಯ ನೈಮಿತ್ತಿಕ ಅಂತ ವಿಭಾಗ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕೆಲವೆಲ್ಲ ಈಗ ಮಕ್ಕಳಾಗಬೇಕು ಅಂತಿದ್ದ ಆವಾಗ ಬುಧವಾರದಲ್ಲಿ ರೋಹಿಣಿ ನಕ್ಷತ್ರ ಇದ್ದರೆ ಆ ದಿವಸದಲ್ಲಿ ಶ್ರಾದ್ದ ಮಾಡಿದರೆ ಆವಾಗ ಅಪತ್ಯಕಾಮಃ ರೋಹಿಣ್ಯಾಂ ಸೌಮ್ಯೇ ತೇಜಸ್ವಿತಾಂ ಲಭೇತ್, ಒಳ್ಳೆಯ ತೇಜಸ್ವಿಯಾದ ಮಗನನ್ನು ಪಡೆಯುತ್ತಾನೆ ಅಂತ. ಹೀಗೆ ಶೌರ್ಯಂ ಆರ್ದ್ರಾ ನಕ್ಷತ್ರದಲ್ಲಿ ಶ್ರಾದ್ದ ಮಾಡಿದರೆ ಶೌರ್ಯವಂತನಾದ ಮಗ ಪ್ರಾಪ್ತನಾಗ್ತಾನೆ. ಹೀಗೆ ಪುನರ್ವಸು ಇತ್ಯಾದಿಯಲ್ಲಿ ಒಂದೊಂದು ಬೇರೆ ಬೇರೆ ಕೆಲವು ನಕ್ಷತ್ರಗಳಲ್ಲಿ ಶ್ರಾದ್ದ ಮಾಡಿದರೆ ಏನು ಫಲ ಅಂತ ಇದು ಕಾಮ್ಯ ಶ್ರಾದ್ದಗಳ ಬಗ್ಗೆ ಎಲ್ಲ ವಿಭಾಗ ಮಾಡಿದ್ದಾರೆ. ಅದೇ ರೀತಿ ಅರ್ಲಕ್ಕ ಕೇಳ್ತಾನೆ, ಅಮ್ಮ ನನಗೆ ಸದಾಚಾರದ ಬಗ್ಗೆ ಕೇಳಬೇಕು ಅಂತುಂಟು, ಹೇಳು ನೀನು ಅಂತ. ಮದಾಲಸೆ ಹೇಳ್ತಾಳೆ, ಆಚಾರ ವಿಹೀನನಾದವನಿಗೆ ಇಲ್ಲೂ ಸುಖ ಇಲ್ಲ, ಪರತ್ರದಲ್ಲೂ ಸುಖ ಇಲ್ಲ. ಆದ್ದರಿಂದ ಯಾರು ಸದಾಚಾರವನ್ನು ಮೀರ್ತಾನೆ ಅವನು ಯಾವತ್ತೂ ಕೂಡ ಆಯುಷ್ಯವನ್ನು ಪಡ್ಕೊಳ್ಳುವುದಿಲ್ಲ ಭೂಮಿಯಲ್ಲಿ. ದುರಾಚಾರಿಗೆ ಆಯುಷ್ಯ ಇಲ್ಲ. ದುರಾಚಾರೋ ಹಿ ಪುರುಷಃ ನೇಹಾಯುರ್ವಿಂದತೆ ಮಹತ್. ಆದ್ದರಿಂದ ಸದಾಚಾರದಲ್ಲಿ ನಾವು ಪ್ರಯತ್ನ ಪಡಬೇಕು. ಆ ಆಚಾರವೆಂಬುದು ನಮ್ಮ ಅಲಕ್ಷಣವನ್ನೆಲ್ಲ ಅದು ದೂರ ಮಾಡುತ್ತದೆ. ಅದಕ್ಕೋಸ್ಕರ ಅದನ್ನು ಹೇಳ್ತೇನೆ ಅಂತ ಅವಳು ಹೇಳಿ, ಸದಾಚಾರವನ್ನು ಹೇಳುವಾಗ ಎಲ್ಲಿಂದ ಆರಂಭಿಸಬೇಕು ಅಂತ. ಸದಾಚಾರ ಆರಂಭಿಸುವುದು ಎಲ್ಲಿಂದ ಅಂದರೆ ಬೆಳಗ್ಗೆ ಆಗೋದರಿಂದ ಆರಂಭ ಮಾಡಬೇಕು. ನಮಗೆ ಬೆಳಗ್ಗೆ ಎಷ್ಟೊತ್ತಾಗ್ತದೆ ಅದು ಒಬ್ಬೊಬ್ಬರಿಗೆ ಒಂದೊಂದು ಸಮಯಕ್ಕೆ, ಕೆಲವರಿಗೆ 7 ಗಂಟೆಗೆ, ಕೆಲವರಿಗೆ ಬೆಳಗ್ಗೆ 2 ಗಂಟೆಗೆ, ಕೆಲವರಿಗೆ 3 ಗಂಟೆಗೆ, ಕೆಲವರಿಗೆ 6 ಗಂಟೆಗೆ, ಕೆಲವರಿಗೆ 9 ಗಂಟೆಗೆ, ರಾತ್ರಿ ಡ್ಯೂಟಿ ಮಾಡುವವರಿಗೆ ಬೆಳಗ್ಗೆ ಆಗೋದು ಮಧ್ಯಾಹ್ನ 1 ಗಂಟೆಗೆ, ಹೀಗೆಲ್ಲ ಏನೋ ಉಂಟು ನಮ್ಮಲ್ಲೆಲ್ಲ. ಆದರೆ ಅವಳು ಹೇಳ್ತಾಳೆ, ಅವಳು ಬ್ರಾಹ್ಮೇ ಮುಹೂರ್ತೆ ಬುದ್ಧೇತ, ಬ್ರಾಹ್ಮೀ ಮುಹೂರ್ತದಲ್ಲಿ ಏಳಬೇಕು. ನಮ್ಮ ಸ್ಥಿತಿ ಹೇಗುಂಟು ಅಂತಂದರೆ ಕೆಲವು ಸಲ ಆ ಹೊತ್ತಿನಲ್ಲಿ ಮಲಗುವ ಸ್ಥಿತಿ ಇರ್ತದೆ. ನಾವು ಆಯುಷ್ಯವನ್ನು ಬಯಸ್ತೇವೆ, ಆರೋಗ್ಯವನ್ನು ಬಯಸ್ತೇವೆ, ಆದರೆ ಆರೋಗ್ಯಕ್ಕೂ ಆಯುಷ್ಯಕ್ಕೂ ಬೇಕಾದ್ದನ್ನೆಲ್ಲ ಬಿಡ್ತಾ ಬರುತ್ತೇವೆ. ಹೀಗೆ ಆ ಹೊತ್ತಿನಲ್ಲಿ ಎದ್ದು ತಾನು ಧರ್ಮಾರ್ಥವು ಚಾನು ಚಿಂತೆಯಿತು, ಧರ್ಮದ ಬಗ್ಗೆ ಅರ್ಥದ ಬಗ್ಗೆ ತಾನು ಚಿಂತನೆ ಮಾಡಿಕೊಳ್ಬೇಕು. ಅನುಭವಿಸುವ ದುಃಖಕ್ಕೆ ಕಾರಣ ಏನು ಅಂತ ತಾನು ತನ್ನ ಕರ್ಮವನ್ನೆಲ್ಲ ಯೋಚನೆ ಮಾಡ್ಕೊಳ್ಬೇಕಂತ. ನಾವು ರಾತ್ರಿ ಮಲಗುವಾಗಲೂ ಕೂಡ ಬೆಳಗ್ಗೆಯಿಂದ ನಾನು ಇವತ್ತು ತನಕ ಎಷ್ಟು ನಿಷ್ಠುರವಾದ ಮಾತನ್ನಾಡಿದೆ, ಯಾರಿಗೆ ಮನಸ್ಸಿಗೆ ನೋವಾಗುವಂತೆ ಮಾತಾಡಿದೆ, ಯಾರಿಗೇನು ತೊಂದರೆ ಕೊಟ್ಟೆ, ಏನು ಕಿರಿಕಿರಿ ಮಾಡಿದೆ, ಇದೆಲ್ಲವನ್ನು ನೆನಪಿಸಿಕೊಳ್ಬೇಕಂತೆ ಒಮ್ಮೆ. ಆ ದಿವಸದಲ್ಲಿ ನಮ್ಮಿಂದ ಆದಂತಹ ಭಗವಂತನ ಅಪಮಾನ, ಭಗವದ್ಭಕ್ತರ ಅಪಮಾನ ಏನೆಲ್ಲ ನಮ್ಮಿಂದ ಆಗಿದೆ ಅದೆಲ್ಲವನ್ನು ನೆನಪಿಸಿಕೊಳ್ಬೇಕಂತೆ. ಪೂರ್ತಿ ನೆನಪಿಸಿಕೊಂಡು ದೇವರೇ ನಾಳೆ ದಿವಸದಲ್ಲಿ ಈ ರೀತಿಯಲ್ಲಿ ಮಾಡಿಸಬೇಡ ಅಂತ ಪ್ರಾರ್ಥಿಸಿಕೊಳ್ಬೇಕಂತ. ದುಷ್ಕರ್ಮಾನುಸಾರವಾಗಿ ಕರ್ಮಾನುಸಾರವಾಗಿ ನನ್ನೇನು ತಪ್ಪಾಗಿದೆ ಮುಂದಕ್ಕೆ ಮಾಡಬೇಡ ಅಂತ ಅಂದ್ಕೊಂಡು ನಾಳೆ ಬೆಳಗ್ಗೆ ನಾನು ಏಳುವಾಗ ಸೂರ್ಯೋದಯ ಆಗುವಾಗ ನಾನು ಏಳುವ ಸ್ಥಿತಿಯಲ್ಲಿದ್ದರೆ ಯಾವುದು ನನ್ನಿಂದ ಅಂಥದ್ದು ಮಾಡಿಸಬೇಡ ಅಂತ ಪ್ರಾರ್ಥಿಸ್ಕೊಳ್ಬೇಕು. ಆದ್ದರಿಂದ ಹೇಳ್ತಾರೆ ಅವರು, ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಪಶ್ಚಿಮಾಂ ಸದಿವಾಕರ. ಪೂರ್ವ ಸಂಧ್ಯಾ ಅದು ನಕ್ಷತ್ರ ಇರುವಾಗ, ಸಾಯಂ ಸಂಧ್ಯಾ ಸೂರ್ಯ ಇರುವಾಗ, ನಮ್ಮ ಸ್ವಲ್ಪ ಆ ಕಡೆ ಈ ಕಡೆ, ಬೆಳಗ್ಗೆದ್ದು ಸೂರ್ಯ ಬಂದ ಮೇಲೆ ಸಾಯಂಕಾಲದ್ದು ನಕ್ಷತ್ರ ಬಂದ ಮೇಲೆ ಅಂತ. ಅಂತೂ ನಾವು ಏನಿದ್ರೂ ಅದನ್ನು ಮಾಡುವುದು ಹೇಗೆ ಅಂತಂದರೆ, ಏನು ಹೇಳ್ತಾರೆ ಅಂದರೆ ಅದು ಕಂಪೌಂಡ್ ಹಾರಿ ಹೋದ್ರೇ ನಮಗೊಂದು ಖುಷಿ ಅದು ಅಲ್ವಾ. ನಿಯಂತ್ರಣ ಏನಾದರೂ ಇದ್ದರೆ ಅದನ್ನು ಹಾರಿ ಹೋದರೆ ಒಂದು ಖುಷಿ. ಅದು ನೇರವಾಗಿ ಇಲ್ಲೇ ಬಾಗಿಲು ತೆಗೆದ್ರು ಅಲ್ಲೇ ಬಂದು ಅದನ್ನು ತುಂಬ ದೊಡ್ಡ ಅಸ್ತಿಕೆ ಅಲ್ಲ. ಬಿಗಿ ಬಂದೋಬಸ್ತ್ ಇದ್ದಾವಾಗ ಒಳಗೆ ನುಗ್ಗಿ ಬರ್ತೇವಲ್ಲ, ಅದು ಒನ್ ವೇ ಇರ್ತದೆ. ಆ ಒನ್ ವೇಯಲ್ಲಿ ಅದು ಹೋಗಲಿಕ್ಕೆ ಮಾತ್ರ, ಆದರೆ ಅದೇ ರಸ್ತೆಯಲ್ಲಿ ನಮ್ಗೆ ಬರಬೇಕು, ಆವಾಗ ಖುಷಿ ಇರೋದು. ಹೀಗೆ ಅಂಥದ್ದಲ್ಲಿ ಬಿಡಬೇಕು. ಅನಂತರದಲ್ಲಿ 2 ಹೊತ್ತಿನಲ್ಲಿ ಉಪಾಸೀತ ಯಥಾನ್ಯಾಯಂ ನೈನಾಂ ಜಹ್ಯಾದನಾಪದಿ. ಇದು ಯಾವ ಕಾಲಕ್ಕೂ ಸಂಧ್ಯೆಯನ್ನು ಬಿಡಲೇಬಾರ್ದು. ಇದು ಎಲ್ರಿಗೂ ಸಂಬಂಧಪಟ್ಟದ್ದು, ಎಲ್ಲ ವರ್ಣದವರಿಗೂ ಸಂಬಂಧಪಟ್ಟದ್ದು. ಸಂಧ್ಯಾ ವಂದನೆ ಎಂಬುದು ಎಲ್ಲ ವರ್ಣದವರಿಗೂ ಉಂಟು. ಆದರೆ ಬ್ರಾಹ್ಮಣರು ಮಾಡುವಂತೆ ಉಳಿದವರಿಗೆ ಅಂತ ಅದಕ್ಕೆ ತಾತ್ಪರ್ಯ ಅಲ್ಲ. ಸಂಧ್ಯಾ ವಂದನೆ ಎಂಬ ಶಬ್ದಕ್ಕೆ ಸಂಧ್ಯಾ ಕಾಲದಲ್ಲಿ ಮಾಡುವ ವಂದನೆಗೆ ಸಂಧ್ಯಾ ವಂದನೆ ಅಂತ ಹೆಸರು. ನೀವೆಲ್ಲ ಗಮನಿಸಿರ್ಬೋದು, ರೈಲು ಗಾಡಿಯಲ್ಲೋ ಮತ್ತೊಂದರಲ್ಲೋ ಹೋಗುವಾಗ ದೂರದ ಪ್ರಯಾಣ ಉಂಟು ಅಂತ ಇಟ್ಟುಕೊಳ್ಳಿ. ಆ ಹೊತ್ತಿಗೆ ಸಂಧ್ಯಾ ಕಾಲ ಬಂತು ಅಂತ ತಕ್ಷಣದಲ್ಲೇ ಯಾರು ನಮ್ಮಂತೆ ಸಂಸ್ಕೃತಿ ಬಗ್ಗೆ ಮಾತಾಡೋದಿಲ್ಲ, ಅವರು ಅಲ್ಲೇ ಅಡ್ಡ ಕೂತಾಯಿತು, ಖರ್ಚಿಪ್ಪು ಮುಂಭಾಗದಲ್ಲಿ ಹಾಕಿ ಆಯಿತು, 2 ಮುಖಗಳಿಗೆ 2 ಕೈ ನಿಟ್ಟಾಯಿತು, ಅವ್ರದ್ದು ಸ್ತುರಿ ಆಯಿತು ಅವ್ರದ್ದು ಅಲ್ಲೇ.
ನಾವು ಹೇಳಲಿಕ್ಕೆ ಮಾತ್ರ ನಮ್ಮ ಸಂಸ್ಕೃತಿ ಉಳಿಸಬೇಕು ಉಳಿಸಬೇಕು ಉಳಿಸಬೇಕು, ನಮ್ಮ ಸಂಸ್ಕೃತಿ ಏನು ಅಂತ ನಮಗೆ ಬಹುಶಃ ಪರಿಜ್ಞಾನ ಇಲ್ಲ. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ನಮಸ್ಯಂತಿ ಸಾಮಾಂ ಸಂಧ್ಯಾಭಿರಕ್ಷತು. ಸೀತಾದೇವಿ ಸಂಧ್ಯಾವಂದನೆ ಮಾಡಿದಳು ಎಂಬುದಕ್ಕೆ ರಾಮಾಯಣ ಉಲ್ಲೇಖ ಮಾಡ್ತದೆ. ಹನುಮಂತ ಹೇಳ್ತಾನೆ, ಇದು ಸಂಧ್ಯಾರ್ಥೆ ವರವರ್ಣಿನಿ, ಖಂಡಿತ ಬಂದೇ ಬರ್ತಾಳೆ ಅಂತ ಅವನು ತೀರ್ಮಾನ ಕೊಡ್ತಾನೆ. ಅದರಿಂದಾಗಿ ಹೆಣ್ಮಕ್ಕಳಿಗೆ ಉಂಟು, ಪ್ರತಿಯೊಬ್ಬರಿಗೂ ಕೂಡ ಸಂಧ್ಯಾಕಾಲದಲ್ಲಿ ಆ ಭಗವಂತನಿಗೆ ನಮಸ್ಕಾರ ಮಾಡುವಂಥದ್ದೇನುಂಟೋ ಇದೇ ಸಂಧ್ಯಾಕಾಲದಲ್ಲಿ ಮಾಡುವ ವಂದನೆ. ಇದು ಪ್ರತಿಯೊಬ್ಬರೂ ನಾವು ಮಾಡಲೇಬೇಕಾದ್ದು. ಸೂರ್ಯ ಬರೋದಕ್ಕಿಂತ ಮುಂಚೆ ಮಾಡಬೇಕು, ಬೆಳಗ್ಗಿನದ್ದು. ಸಾಯಂಕಾಲದ್ದು ಸೂರ್ಯ ಇರುವಾಗ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತದೆ. ಅನಂತರದಲ್ಲಿ ಅಸತ್ಪ್ರಲಾಪಂ, ಕೆಟ್ಟವರ ಜೊತೆಯಲ್ಲಿ ಮಾತಾಡುವಿಕೆ, ಸುಳ್ಳು ಮಾತಾಡುವಿಕೆ, ವಾಕ್ಪಾರುಷ್ಯ, ಇದನ್ನು ಬಿಡಬೇಕು. ಅಸಚ್ಛಾಸ್ತ್ರಂ ಅಸದ್ವಾದಂ ಅಸತ್ಸೇವಾಂಚ ಪುತ್ರಕ, ಕೆಟ್ಟ ದುಶ್ಶಾಸ್ತ್ರಗಳನ್ನು ತ್ಯಾಗ ಮಾಡಬೇಕು, ಕೆಟ್ಟವಾದ ಮಾತುಗಳನ್ನು ಆಡಬಾರ್ದು, ಅಸತ್ತು ವ್ಯಕ್ತಿಗಳ ಸೇವೆಯನ್ನು ಬಿಡಬೇಕು. ಹೀಗೆ 2 ಹೊತ್ತಿನಲ್ಲೂ ಕೂಡ ಔಪಾಸನಾದಿಗಳನ್ನೆಲ್ಲ ಮಾಡಬೇಕು ಅಂತ ಹೀಗೆ ಅದರ ಬಗ್ಗೆ ತುಂಬ ವಿವರಣೆಲ್ಲ ಉಂಟು. ಕೆಲವು ವಿಷಯಗಳನ್ನು ನೋಡೋದಾದರೆ ಹೆಣ್ಮಕ್ಕಳಿಗೂ ಸಂಬಂಧಪಟ್ಟಂತೇನೂ ಕೂಡ ತುಂಬ ಹೇಳ್ತಾರೆ. ಅದರಲ್ಲಿ ಇನ್ನೊಂದು ನಮಗೆ ಸ್ವಲ್ಪ ಗಮನಕ್ಕೆ, ಅಂದರೆ ನಮ್ಮ ನಿತ್ಯದಲ್ಲಿ ಗೊತ್ತಿಲ್ಲದಂತೆ ನಮ್ಮಿಂದ ಆಗ್ತಾ ಇರ್ತದೆ. ಅದು ಕೆಲವೆಲ್ಲ ನಮ್ಗೆ ಗೊತ್ತಿರೋದಿಲ್ಲ, ಅದರ ಬಗ್ಗೆ ಗಮನ ಇರುವುದಿಲ್ಲ. ಅದಕ್ಕೋಸ್ಕರ ಸಾಮಾನ್ಯ ಹೇಗೆ ಅಂತಂದರೆ, ನಚಾಪಿ ಧೂನಯೇತ್ ಕೇಶಾನ್ ವಾಸಸಿ ನಚ ಧೂನಯೇತ್. ಈ ಶಿಖೆಯನ್ನು ಕೆಲವು ಸಲ ಜಾಡಿಸಿ ಕಟ್ಟಿಕೊಳ್ಳುವುದುಂಟು. ಯಾಕೆ ನೀರು ಅದು ಹರಿದು ಎಷ್ಟು ವರ್ಷಿದ್ರೂ ಹೋಗುವುದಿಲ್ಲ ಅಂತ. ಹಾಗೆ ಮಾಡಬಾರ್ದು ಅಂತಾರೆ. ಅದು ಹೆಣ್ಮಕ್ಕಳಾದರೂ ಸರಿ, ಗಂಡು ಮಕ್ಕಳಾದರೂ ಸರಿ. ಅದೇ ರೀತಿ ವಸ್ತ್ರವನ್ನು ಕೂಡ ಅದೇ ರೀತಿ ಜಾಡಿಸಬಾರ್ದು ಅಂತಾರೆ. ಅಂದರೆ ಅದು ಒಂದು ಇನ್ನೊಬ್ಬರಿಗೆ ಆ ನೀರೆಲ್ಲ ಸಿಡಿಯುತ್ತದೆ ಅಂತ ಒಂದು ಕಾರಣ. ಆದರೆ ಅದಕ್ಕೆ ಅಪವಾದ ಕೆಲವೆಲ್ಲ ಉಂಟು. ಅಂದರೆ ಈಗ ಮಡಿ ವಸ್ತ್ರ ಬೇಕಾದವಾಗ, ಮಡಿ ಹಾಕಿದ ಬಟ್ಟೆ ಒದ್ದೆ ಬಟ್ಟೆಲ್ಲೇ ಕೂಡುವ ಸ್ಥಿತಿ ಬಂದಾವಾಗ ಆ ವಸ್ತ್ರವನ್ನು 7 ಬಾರಿ ಜಾಡಿಸಿದರೆ ಅದು ಒಣಗಿತು ಎಂಬ ಅನುಸಂಧಾನದಿಂದ ಉಟ್ಟುಕೊಳ್ಳಿಕ್ಕೆ ಶಾಸ್ತ್ರೀಯವಾದ ನಮಗೆ ಅವಕಾಶಗಳೆಲ್ಲ ಉಂಟು. ಈ ರೀತಿಯಲ್ಲಿ ಉಳಿಸಬಾರ್ದು. ಅನಂತರದಲ್ಲಿ ತುಂಬ ಉಂಟು. ಅನೇಕ ವಿಧವಾದ ಇದನ್ನು ಹೇಳ್ತಾ ಅವರು ವರ್ಣಾಶ್ರಮದಲ್ಲಿ ಗೃಹಸ್ಥನಾದವ, ವಾನಪ್ರಸ್ಥನಾದವ, ಅದೇ ರೀತಿ ಇನ್ನು ಸನ್ಯಾಸಿ, ಅವರ ರೀತಿಗಳು, ಅವರ ನೀತಿಗಳು, ಇದನ್ನೆಲ್ಲ ವಿವರವಾಗಿ ಅವಳು ಹೇಳ್ತಾ ಮತ್ತೆ ಮುಂದಕ್ಕೆ ಅವನು ಕೇಳ್ತಾನೆ. ಅತಃಪರಂ ಶೃಣಶ್ವತ್ವಂ ವರ್ಜಾವರ್ಜ ಪ್ರತಿಕ್ರಿಯಾಂ ಭೋಜ್ಯಮನ್ನಂ ಪರ್ಯುಷಿತಂ ಸ್ನೇಹಾಕ್ತಂ ಚಿರಸಂಭೃತಂ ಅಂತ ಆಹಾರದ ಬಗ್ಗೆ ಕೂಡ ತುಂಬ ಹೇಳ್ತಾಳೆ ಅವಳು. ಯಾವುದು ಸ್ವೀಕರಿಸಬೇಕು, ಯಾವುದು ಸ್ವೀಕರಿಸಬಾರದು ಅಂತ. ಪರ್ಯುಷಿತವಾದ ಅರ್ಥಾತ್ ತಂಗಳು ಪದಾರ್ಥಗಳನ್ನು ಸ್ವೀಕರಿಸಬಾರದು. ಇನ್ನು ಯಾವ ಯಾವ ಪಾತ್ರೆಗಳಿಗೆ ಹೇಗೆ ಶುದ್ಧಿ ಎಂಬುದನ್ನು ಕೂಡ ಹೇಳ್ತಾ ಬರ್ತಾರೆ. ತಾಮ್ರಾದಿಗಳೆಲ್ಲ ಆಮ್ಲಾದಿಗಳಿಂದ ಶುದ್ಧಿ ಆಗ್ತದೆ. ಅನಂತರದಲ್ಲಿ ಅವಳು ಹೇಳ್ತಾ ಸ್ತ್ರೀ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಮಾತನ್ನು ಹೇಳ್ತಾಳೆ. ಉದುಂಬರದಲ್ಲಿ ಭವಾನಿಯ ಸನ್ನಿಧಾನ, ಸಕಲ ದೇವತೆಗಳ ಸನ್ನಿಧಾನ ಇರ್ತದೆ. ಆದ್ದರಿಂದ ಪ್ರತಿ ಇದರಲ್ಲೂ ಕೂಡ ಆ ಉದುಂಬರ ಅಂದರೆ ಯಾವುದು, ಬಾಗಿಲ ಮಧ್ಯಭಾಗ, ಅದನ್ನು ನಾವು ಸ್ನಾನ ಮಾಡಬೇಕು, ಪೂಜಿಸಬೇಕು. ಅದನ್ನು ಪ್ರತಿನಿತ್ಯದಲ್ಲೂ ಕೂಡ ಗಂಧ ಪುಷ್ಪಾತಿಗಳಿಂದ ಅರ್ಚಿಸಬೇಕು. ಅಶೂನ್ಯ ದೆಹಲಿ ಕಾರ್ಯ ಪ್ರಾತಃ ಕಾಲೇ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಹೊಸ್ತಿಲು ಶುದ್ಧ ಮಾಡಿ ಅದರ ಮೇಲೆ ರಂಗೋಲಿಯಾದಿಗಳಿಂದ ಅದನ್ನು ಅಲಂಕಾರ ಮಾಡಬೇಕು. ಅದಕ್ಕೆ ಪುಷ್ಪ ಗಂಧ ಎಲ್ಲ ಇಟ್ಕೊಳ್ಬೇಕು. ಯಾವ ಮನೆಯಲ್ಲಿ ಹೊಸ್ತಿಲಲ್ಲಿ ರಂಗೋಲ್ಯಾದಿಗಳಿಂದ ಕುಂಕುಮ ಅರಶಿನ ಇತ್ಯಾದಿಗಳಿಂದ ಅಲಂಕಾರವಾಗಲಿಲ್ಲ, ಶೂನ್ಯವಾಗಿ ಉಂಟೋ, ಆ ಮನೆ ಶೂನ್ಯವಾಗುತ್ತದೆ.
ಪಾದಸ್ಯ ಸ್ಪರ್ಶನಂ ತತ್ರ ಅಸಂಪೂಜ್ಯ ಚ ಲಂಘನಂ. ಅದೇ ರೀತಿ ಅದನ್ನು ಕಾಲಿಂದ ತುಳಿಬಾರ್ದು, ಹೊಸ್ತಿಲನ್ನು ಕಾಲಿಂದ ತುಳಿಬಾರ್ದು. ದಾಟುವುದಾದರೂ ಕೂಡ ಅದಕ್ಕೆ ಮುಟ್ಟಿ ಹೀಗೆ ಮಾಡಿ ಅದನ್ನು ಪೂಜಿಸಿ ಕೈ ಮುಗಿದು ಮತ್ತೆ ದಾಟಬೇಕು. ಅನಿವಾರ್ಯ ಆದ್ದರಿಂದ ದಾಟಬೇಕಾಗ್ತದೆ. ಬಹುಶಃ ಈ ಪಾಠ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮೋದಿಯವರಿಗೆ ಅಲ್ವಾ. ಅವರು ಆರಂಭದಲ್ಲಿ ಇದಕ್ಕೆ ಹೋಗುವಾಗ ಅಲ್ಲಿ ನಮಸ್ಕಾರ ಮಾಡಿ ಹೋದರು ಎಂಬುದನ್ನು ಕೇಳ್ತೇವೆ. ಯಾವುದೇ ಇರಲಿ, ಒಬ್ಬ ಅಧಿಕಾರಿ ಪ್ರಧಾನವಾಗಿ ತಾನು ನಿರ್ವಹಿಸುವಂತಹ ಕಾರ್ಯಗಳಲ್ಲಿ ಮಾಡ್ತಾನೆ ಅಂತಂದರೂ ಸಂತೋಷ ಪಡಬೇಕಾದ್ದು. ನಾವು ಮನೆಯಲ್ಲಿ ಇದನ್ನೆಲ್ಲ ಮಾಡಿಕೊಳ್ಬೇಕು. ಒಂದು ವೇಳೆ ಪಾದಸ್ಪರ್ಶ ಅದಕ್ಕೆ ಆಯಿತು ಅಂತಾದರೆ ಅವನಿಗೆ ಅನರ್ಥಗಳೆಲ್ಲ ಪ್ರಾಪ್ತವಾಗ್ತದೆ. ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಸ್ತ್ರೀಯರು ಗೋಮಯದಿಂದ ಮನೆಯ ಮುಂಭಾಗದಲ್ಲಿ ಎಲ್ಲ ಸ್ವಚ್ಛ ಮಾಡಬೇಕು. ನೀರು ಹಾಕಿ ಗೋಮಯಾದಿಗಳಿಂದ ಲೇಪನಾದಿಗಳನ್ನು ಮಾಡಿ ಪ್ರತಿನಿತ್ಯ ಕೂಡ ಮಾಡ್ತಾ ಬಂದರೆ ಆ ಸ್ತ್ರೀ ದುಃಖವನ್ನು ಕಾಣುವುದಿಲ್ಲ. ಯಾವ ಮನೆಗೆ ಸೂರ್ಯ ಕಿರಣ ಬೀಳುವುದಕ್ಕಿಂತ ಮುಂಚೆ ಗೋಮಯ ಸಾರಿಸಿ ರಂಗೋಲ್ಯಾದಿಗಳು ಬಿದ್ದಿರುವುದಿಲ್ಲ, ಅಲ್ಲಿ ಯಾವತ್ತೂ ನೋಡಿದರೆ ದುಃಖ 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 ಇರ್ತದೆ. ಯಾವ ಮನೆಯಲ್ಲಿ ಇಲ್ಲ, ಸ್ಪೃಶಂತಿ ರಶ್ಮಯೋಯಶ್ಚ ಗ್ರಹಂ ಸಂಭಾರ್ಜನಾದೃತೆ. ಒಂದು ವೇಳೆ ಸೂರ್ಯಕಿರಣ ಬೀಳೋದಕ್ಕಿಂತ ಮುಂಚೆಯಲ್ಲಿ ಸ್ವಚ್ಛವಾಗಲಿಲ್ಲ ಅಂತಾದರೆ ಭವಂತಿ ವಿಮುಖಾಸ್ತಸ್ಯ ಪಿತರೋ ದೇವಮಾತರಃ. ಪಿತೃದೇವತೆಗಳು ಇನ್ನಿತರ ದೇವತೆಗಳೆಲ್ಲ ವಿಮುಖರಾಗಿ ಹೋಗಿಬಿಡ್ತಾರೆ.